ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಯಾಕೆ ತುಂಬ ದಿನದಿಂದ ನಾನು ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು. ನನಗೆ ಕೂಡ ಮಕ್ಕಳಿಗೆ ಕೂಡ ಇಬ್ಬರಿಗೂ ಹೆಲ್ತ್ ಇಶ್ಯೂಸ್ ಇದ್ದರಿಂದ ಸ್ವಲ್ಪ ಫೀವರ್ ಇತ್ತು, ವೈರಲ್ ಫೀವರ್. ಒಬ್ಬರಿಂದ ಒಬ್ಬರಿಗೆ ಒಬ್ಬರು ತಪ್ಪಿ ಒಬ್ಬರು ಜ್ವರ ಬರ್ತಿದ್ದರಿಂದ ಫುಲ್ ಹುಷಾರಿಲ್ದಂಗೆ ಆಗೋಯಿತು. ಹಾಗಾಗಿ ವೀಡಿಯೋಗಳು ಮಾಡಲಿಕ್ಕೆ ಆಗಲಿಲ್ಲ, ವಿಡಿಯೋ ಅಪ್ಲೋಡ್ ಕೂಡ ಮಾಡಲಿಲ್ಲ. ಅದ್ರ ಜೊತೆಗೆ ಏನಿವತ್ತು ಬೆಳಿಗ್ಗೆನೇ ಕುಕ್ಕರ್ನ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ರೆ, ಆಲ್ರೆಡಿ ಎಲ್ಲ ಕೆಲಸ ಮಾಡ್ಕೊಂಬಿಟ್ಟಿದ್ದೆ. ಸ್ವಲ್ಪನೇ ವೀಡಿಯೋ ಶೂಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಆಮೇಲೆ ಇದೇ ಥರ ಕಂಟಿನ್ಯೂ ಆಗಿಬಿಡುತ್ತೆ, ಸೋಂಬೇರಿತನ ಬಂದ್ಬಿಡುತ್ತೆ ಅಂತ ತಿಳ್ಕೊಂಡು ಆಮೇಲೆ ಆ್ಯಸ್ ಯೂಶ್ವಲ್ ಒಂದೊಂದನ್ನೇ ನಾವು ಇದು ಮಾಡ್ಕೋಬೇಕು. ಆಲ್ಮೋಸ್ಟ್ ಈ ಜ್ವರ ಬಂದಮೇಲೆ ಏನೂ ಮಾಡೋದಕ್ಕೆ ಇಂಟ್ರೆಸ್ಟ್ ಬರ್ತಿಲ್ಲ. ಸಿಕ್ಕೋಬಿಟ್ಟೆ ಅಂದರೆ ಯಾವ ಥರ ಅಂದರೆ ಫುಲ್ಲು ನಮಗಾದರೂ ಪರವಾಗಿಲ್ಲ, ಮಕ್ಕಳಿಗೆಲ್ಲ ಫೀವರ್ ಬಂತಂದರೆ ತುಂಬ ಬೇಜಾರು ಮನಸ್ಸಿಗೆ. ಯಾಕೆಂದರೆ ಮಕ್ಕಳಿಗೆಲ್ಲ ಫೀವರ್ ಬಂದರೆ ನಮಗೆ ತಡ್ಕೊಳಕ್ಕಾಗಲ್ಲ, ಇನ್ನು ಮಕ್ಕಳಿಗೆಲ್ಲ ಫೀವರ್ ಬಂದರೆ ತುಂಬ ಕಷ್ಟ. ಪಾಪಗೆ ಹುಷಾರಿಲ್ದಿರೋ ಕಾರಣ ಚಿಕ್ಕ ಪಾಪನ ಹಾಸ್ಪಿಟಲಲ್ಲೆಲ್ಲ ಅಡ್ಮಿಟ್ ಮಾಡ್ಕೊಂಡಿದ್ವು. ಸೊ ತುಂಬ ಬೇಜಾರಾಯಿತು. ಹಾಗಾಗಿ ವೀಡಿಯೋ ಮಾಡೋಕ್ಕೆ ಐಡಿಯಾ ಇರಲಿಲ್ಲ. ನಂತರ ವೀಡಿಯೋ ಮಾಡೋಣ ಅಂತೇಳ್ಬಿಟ್ಟು ಹೇಗಿದ್ರು ಟಿಫನ್ ಮಾಡ್ಕೊತಿದ್ನಲ್ಲ, ಆವಾಗ ವೀಡಿಯೋ ಮಾಡೋಣ ಇವತ್ತಿಂದ ಅಂತ ಅನ್ನಿಸ್ತು. ಹಾಗೆ ವೀಡಿಯೋ ಮಾಡ್ತಾ ಏನು ತಿಂಡಿ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ರೈಸ್ ಬಾತ್ ಮಾಡಿ ತುಂಬ ದಿನ ಆಗಿತ್ತು. ಆ್ಯಸ್ ಯೂಶ್ವಲ್ ಪಲಾವು, ಟೊಮೆಟೊ ಬಾತ್ ಯಾವಾಗಲೂ ಮಾಡ್ತಾನೆ ಇರ್ತೀನಿ. ರೈಸ್ ಬಾತ್ ಒಂದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ, ಬಟ್ ಅದಕ್ಕೆ ಮಸಾಲೆ ಐಟಮ್ಸ್ ಎಲ್ಲ ಜಾಸ್ತಿ ಹಾಕಲ್ಲ ಅಲ್ವಾ. ಹಾಗಾಗಿ ತುಂಬ ರೈಸ್ ಬಾತ್ ತಿನ್ನಬೇಕು ಅಂತ ತುಂಬ ಆಸೆ ಆಗಿತ್ತು ಅಂತೇಳ್ಬಿಟ್ಟು, ಅದು ಎಕ್ಸ್ಪೆಷಲಿ ನನ್ನ ಮಗನಿಗೆ ರೈಸ್ ಬಾತ್ ಅಂದರೆ ಇಷ್ಟ ಆಗುತ್ತೆ, ಪರವಾಗಿಲ್ಲ. ಅವ್ನು ರೈಸ್ ಬಾತ್ ಕೇಳ್ದ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೆ. ಅಷ್ಟೊತ್ತಿಗೆ ನಮ್ಮೂರಿಂದ ಅದೇ ಸ್ವಾತಂತ್ರ್ಯ ದಿನಾಚರಣೆ ಅಲ್ವಾ ಇವತ್ತು, ಇಂಡಿಪೆಂಡೆನ್ಸ್ ಡೇ. ಒನ್ಸ್ ಅಗೇನ್ ಸಾರಿ, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಆಲ್ ಆಫ್ ಯು. ಅಷ್ಟರೊಳಗಡೆ ಊರಲ್ಲಿ ನಮ್ಮ ಗೌರ್ಮೆಂಟ್ ಸ್ಕೂಲ್ ಏನಿದೆ ನಮ್ಮೂರಲ್ಲಿ, ಊರಿನಲ್ಲಿ ಸ್ಕೂಲ್ ಟೀಚರ್ಸು ಮತ್ತು ಮಕ್ಕಳು ಏನು ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತಿದ್ದಾವೆ ಆ ಮಕ್ಕಳುಗಳು ಊರೊಳಗಡೆ ಧ್ವಜಾನ ತೊಗೊಂಡು ಬಂದರು. ಹಾಗೆ ಅವ್ರನ್ನ ನೋಡೋಣ ಅಂತ ಹೇಳ್ಬಿಟ್ಟು ತಿಂಡಿ ಒಗ್ಗರಣೆ ಹಾಕಿದ್ನಲ್ಲ, ಬಂದು ಅವ್ರನ್ನ ನೋಡಿಬಿಟ್ಟು ಒಂದು ವೀಡಿಯೋ ತೊಗೋಬೇಕು ಅಂತ ಅನ್ನಿಸ್ತು. ವರ್ಷ ಈ ವಿಡಿಯೋಗೋಸ್ಕರನೇ ನಾನು ವೀಡಿಯೋ ಮಾಡ್ಕೊಂಡಿಲ್ಲ. ವರ್ಷ ಅವ್ರು ಹೋದರೆ ಏನೋ ಒಂಥರ ಖುಷಿ. ಆವಾಗ ನಮ್ಮ ಚೈಲ್ಡ್ಹುಡ್ ಲೈಫೆಲ್ಲ ನೆನಪಾಗುತ್ತೆ. ನಾವು ಸ್ಕೂಲ್ಗಳಲ್ಲೆಲ್ಲ ಇದ್ದಾಗ ಇಂಡಿಪೆಂಡೆನ್ಸ್ ಡೇ ಎಲ್ಲ ಸೆಲೆಬ್ರೇಟ್ ಮಾಡ್ತಿದ್ವಲ್ವ, ಆ ಥರ ಚೆನ್ನಾಗಿರುತ್ತೆ. ಏನೋ ಒಂಥರ ಮೆಮೊರೀಸ್ ಅಲ್ವಾ ಎಲ್ಲನೂ. ಇಂಡಿಪೆಂಡೆನ್ಸ್ ಡೇ ಬಂದರೆ ಸಾಕು, ಬೆಳಗ್ಗೆ ಬೇಗ ಎದ್ಬಿಡೋದು, ಫ್ರೆಶ್ ಅಪ್ ಆಗೋದು, ಒದ್ದಾಟ ಸ್ಕೂಲ್ಗೆ ಹೋಗೋಕ್ಕೆ. ಬಟ್ ಖುಷಿ, ಇವತ್ತು ಇಂಡಿಪೆಂಡೆನ್ಸ್ ಡೇ ಬೇಗ ಮನೆಗೆ ಬಿಟ್ಬಿಡ್ತಾರೆ ಅನ್ನೋ ಖುಷಿ, ಆ ಥರ. ಅದ್ರ ಜೊತೆಗೆ ಇಲ್ಲೇನು ನಾನು ಮಿಸ್ಸಿ ಮಾಡ್ತಾಯಿದ್ದೀನಿ, ಇದು ಬಂದುಬಿಟ್ಟು ಥ್ರೋಟ್ ಇನ್ಫೆಕ್ಷನ್. ನಮ್ಮ ಯಜಮಾನ್ರಿಗೆ ಸ್ವಲ್ಪ ಗಂಟ್ಲು ನೋವಿತ್ತು ಅಂತ ಹೇಳ್ಬಿಟ್ಟು, ಅದಕ್ಕೋಸ್ಕರ ಇದು ನಮ್ಮ ರೆಗ್ಯುಲರ್ ಆಗಿ ನಾವು ಆಯುರ್ವೇದಿಕ್ ಕ್ಲಿನಿಕ್ಕಿಗೆ ಹೋಗ್ತೀವಿ, ಅವ್ರ ಹತ್ರ ತೊಗೊಂಬಂದಿರೋದು. ಅವ್ರು ಯಾವಾಗಲೂ ನಮ್ಗೆ ಇದನ್ನು ಕೊಡ್ತಾರೆ. ಇದನ್ನು ಕುಡಿಯೋದ್ರಿಂದ ಬೇಗ ಗಂಟ್ಲು ರಿಲೀಫ್ ಆಗುತ್ತೆ, ತುಂಬ ಬೆನಿಫಿಟ್ ಇದೆ ಇದರಿಂದ. ಯಾವುದೇ ಥರ ಇನ್ಫೆಕ್ಷನ್ಸೇ ಆಗಲಿ, ಗಂಟ್ಲು ನೋವೇ ಆಗಲಿ ಏನೂ ಇರೋದಿಲ್ಲ. ಇದೇನಿದೆ ಈ 1/4 ಸ್ಪೂನ್ ನಾನು ತೋರಿಸ್ತಿದ್ದೀನಲ್ಲ, ಅಷ್ಟು ಪೌಡರ್ನ ಮಾತ್ರ ಹಾಕ್ಬಿಟ್ಟು ಸ್ವಲ್ಪ ನೀರಲ್ಲಿ ಮಳ್ಳಿಸ್ಬಿಟ್ಟು ಮುಕ್ಕಳಿಸ್ಕೊಳ್ಳೋದಷ್ಟೇ. ಅದ್ರ ಜೊತೆಗೆ ರೈಸ್ ಬಾತ್ ಆಯಿತು. ರೈಸ್ ಬಾತನ್ನ ತಿನ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಟಿಫನ್ ಮಾಡ್ಕೊಂಬಿಡೋಣ. ಪಾಪು ಮಲಗಿದ್ದ, ಅವ್ನು ಮಲಗಿರುವಾಗಲೇ ಅದಕ್ಕೋಸ್ಕರ ಬೇಗ ಟಿಫನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಿದ್ದೆ. ಇವತ್ತು ಟಿಫನ್ ಮಾಡಿಕೊಂಡು ತುಂಬ ದಿನ ಆಗಿತ್ತು, ನಾನು ಬೆಟ್ಟಕ್ಕೆ ಹೋಗಿರಲಿಲ್ಲ. ಬೆಟ್ಟಕ್ಕೆ ಹೋಗೋಣ ಅಂತ ಹೇಳಿದೆ, ಬಟ್ ಟಿಫನ್ ಮಾಡ್ಕೊಂಡು ಯಾಕೆ ಲೇಟಾಗಿ ಹೋಗೋಣ ಅಂತೇಳಿ ಆಚೆ ಹಸ್ಬೆಂಡ್ ಸ್ವಲ್ಪ ಕೆಲಸ ಐತೆ ಅಂತ ಹೇಳಿದರು. ಅದಕ್ಕೆ ಅವ್ರು ಆಚೆ ಹೋಗ್ಬಿಟ್ಟು ಬರೋಷ್ಟರಲ್ಲಿ ಟಿಫನ್ ಎಲ್ಲ ಮಾಡ್ಕೊಂಡು ಆಮೇಲೆ ಬೆಟ್ಟಕ್ಕೆ ಹೊರಡೋಣ ಅಂತೇಳ್ಬಿಟ್ಟು ಬೆಟ್ಟಕ್ಕೆ ಹೊರಟೆ. ನೋಡಿ, ಇವಾಗ ಫ್ರೆಶ್ ಅಪ್ ಎಲ್ಲ ಆಗಿ ಮನೇಲೆಲ್ಲರೂ, ನಮ್ಮ ಅತ್ತೆ, ನಾನು, ನನ್ನ ಹಸ್ಬೆಂಡು, ಮಕ್ಕಳು ಎಲ್ಲರೂ ಸೇರಿ ಬೆಟ್ಟಕ್ಕೆ ಹೊರಟ್ವು. ಬೆಟ್ಟಕ್ಕೆ ಹೋಗೋಣ ಅಂತ ಈ ಮಧ್ಯದಲ್ಲಿ 1-2 ವೀಡಿಯೋ ಶೂಟ್ ಮಾಡಿಕೊಂಡೆ. ನಮ್ಮದು ಸ್ವಲ್ಪ ನಾವು ಬರೋ ದಾರಿಯಲ್ಲಿ ಒಂದು ಕೆರೆ ಸಿಗುತ್ತೆ ಪಕ್ಕದೂರಿಂದು, ಆ ಕೆರೆ ಸ್ವಲ್ಪ ಶೂಟ್ ಮಾಡಿಕೊಂಡೆ. ತುಂಬ ವೀಡಿಯೋಸ್ ಶೂಟ್ ಮಾಡಿಕೊಂಡೆ. ಬಟ್ ಫೋನು ಹಾಳಾಗಿರೋದ್ರಿಂದ ಎಲ್ಲ ಕಡೆ ವೀಡಿಯೋಗಳು ಡೌನ್ಲೋಡ್ ಆಗೋದ್ರೊಳಗಡೆ ಡಿಲೀಟ್ ಆಗಿರುತ್ತೆ. ಫೋನು ಹಾಳಾಗಿಬಿಟ್ಟಿದೆ, ಹೊಸ ಫೋನ್ ತೊಗೋಬೇಕು. ಸ್ವಲ್ಪ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ, ಎಷ್ಟು ವೀಡಿಯೋ ಮಾಡ್ಕೊಂಡಿರ್ತೀನಿ, ಆ ವೀಡಿಯೋ ಎಲ್ಲ ಹಾಳಾಗ್ಬಿಟ್ಟಿರುತ್ತೆ. ಇನ್ನೇನು ಬಂತು ದೇವಸ್ಥಾನ, ಇದು ಬಂದ್ಬಿಟ್ಟು ಕೆಂಚಮ್ಮನ ದೇವಸ್ಥಾನ ಅಂತ ಹೇಳ್ಬಿಟ್ಟು ಜೇನ್ಕಲ್ ಬೆಟ್ಟದ ಹತ್ರ ಫಸ್ಟ್ ಎಂಟ್ರೆನ್ಸಿಗೆ ಬರಬೇಕಾದ್ರೇ ಸಿಗುತ್ತೆ. ಆಲ್ಮೋಸ್ಟು ವರ್ಷ ಜೇನ್ಕಲ್ ಸಿದ್ದೇಶ್ವರನ ಜಾತ್ರೆ ನಡೆಯೋ ಟೈಮಲ್ಲಿ ದುಗ್ಗಳ ಸೇವೆ ಏನು ಮಾಡ್ತಾರೆ, ಅದನ್ನು ಕೆಂಚಮ್ಮಂಗೋಸ್ಕರ, ಕೆಂಚಮ್ಮ ದೇವಿಗೆ ಅಂತಲೇ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ನಾನು ಆ್ಯಸ್ ಯೂಶ್ವಲ್ ವರ್ಷ ದುಗ್ಗಳ ಸೇವೆ, ಕೆಂಡ ತುಣಿಯೋದು ಎಲ್ಲವನ್ನೂ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಪೌರ್ಣಮಿ, ಪ್ರತಿ ತಿಂಗಳು ಪೌರ್ಣಮಿಲೂ ನಮ್ಮ ಜೇನ್ಕಲ್ ಬೆಟ್ಟದಲ್ಲಿ ಜಾತ್ರೆ ಥರನೇ ನಡೆಯುತ್ತೆ. ಸ್ವಲ್ಪ ವಿಶೇಷ ಏನಂದರೆ, ವರ್ಷಕ್ಕೊಂದ್ಸಲಿ ನಡೆಯೋ ಜಾತ್ರೆ ತುಂಬ ವಿಶೇಷವಾಗಿರುತ್ತೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ದೇವಸ್ಥಾನದ ಹತ್ರ ಬಂದ್ವು.
ಅಲ್ಲೊಂದು ಸ್ವಲ್ಪ ಇಳಿದ್ಬಿಟ್ಟು ನಮ್ಮ ಯಜಮಾನ್ ಹಣ್ಣು ಕಾಯೆಲ್ಲ ತೊಗೊಂಬಂದರು. ಅದಾದಮೇಲೆ ಇದು ಬಂದು ಮೂಲಸ್ಥಾನ ದೇವ್ರದ್ದು, ಜೇನ್ಕಲ್ ಸಿದ್ದೇಶ್ವರ ಸ್ವಾಮಿಯವ್ರದ್ದು ಮೂಲಸ್ಥಾನ. ಬಂದುಬಿಟ್ಟು ಕಾಲು ತೊಳ್ಕೊಂಡು ಪೂಜೆ ಪ್ರದಕ್ಷಿಣೆ ಮಾಡ್ಕೊಂಡು ಬಂದ್ವು. ಪ್ರದಕ್ಷಿಣೆ ಮಾಡಿಕೊಂಡು ನಮ್ಮ ಅತ್ತೆ ಮಗುನ ಎತ್ಕೊಂಡಿತ್ತು, ಚಿಕ್ಕ ಮಗುನ ಎತ್ಕೊಂಡು ಹೋಗ್ತಾಯಿದ್ರು. ನಾನು ಸ್ವಲ್ಪ ವಿಡಿಯೋ ಶೂಟ್ ಮಾಡ್ಕೋತೀನಿ ಅಂತಂದೆ, ಅವ್ರ ಮಗು ಎತ್ಕೊಂಡ್ರು ಪಾಪ. ಆಮೇಲೆ ಬಂದ್ವು. ಅದಾದಮೇಲೆ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ಶ್ರಾವಣ ಮಾಸ ಅಲ್ವಾ, ತುಂಬ ಚೆನ್ನಾಗಿ ದೇವ್ರನ್ನ ಅಲಂಕಾರ ಮಾಡಿರ್ತಾರೆ. ತುಂಬ ಜನ ಅಂದರೆ ತುಂಬ ಜನ ಇದ್ದರು. ಶ್ರಾವಣ ಮಾಸದಲ್ಲಿ ಬೆಟ್ಟಕ್ಕೆ 101 ಸೇವೆ ಅಂತೆಲ್ಲ ಮಾಡಿಸ್ತಾರಲ್ವ, ಹಂಗಾಗಿ ತುಂಬ ಜನ ಇದ್ದರು. ಅದಾದಮೇಲೆ ಪ್ರದಕ್ಷಿಣೆ ಎಲ್ಲ ಮಾಡ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಬೆಟ್ಟದ ಹತ್ರ ಪಾದದ ಹತ್ರನೂ ಹೋಗಿ ಅಲ್ಲಿಂದ ಬಂದು ಪ್ರತಿದಿನ ಅನ್ನದಾನ ಇರುತ್ತೆ. ಜೇನ್ಕಲ್ ಬೆಟ್ಟದಲ್ಲಿ ಯಾರಿಗೋದ್ರೂ ಡೈಲಿ ಊಟ ಸಿಗುತ್ತೆ. ಬೆಳಿಗ್ಗೆ 9:30ಇಂದ ಸಂಜೆವರೆಗೂ ಊಟ ಸಿಗುತ್ತೆ. ತುಂಬ ಚೆನ್ನಾಗಿರುತ್ತೆ. ನಾವು ಊಟ ಮಾಡೋದಕ್ಕೂ, ನಾವು ಡೈಲಿ ಊಟ ಮಾಡೋದಕ್ಕೂ, ಈ ಪ್ರಸಾದ ಊಟ ಮಾಡೋಕ್ಕೂ ತುಂಬ ಪುಣ್ಯ ಮಾಡಿರಬೇಕು. ತುಂಬ ಅಂದರೆ ತುಂಬ ಖುಷಿಯಾಗಿ ನಾನು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಬಂದೆ. ಅದಾದಮೇಲೆ ನಾನು ಊಟ ಮಾಡ್ಕೊಂಡು ಬರೋಷ್ಟೊತ್ತಿಗೆ ಪಾಪು ಅಳ್ತಿದಂತ ಹೇಳ್ಬಿಟ್ಟು ನನಗಿಂತ ಮುಂಚೆ ಇವ್ರು ಊಟ ಮಾಡ್ಕೊಂಡು ಬಂದಿದ್ರು. ಅದಾದಮೇಲೆ ಇಲ್ಲೊಂದು ಅರಳಿ ಮರ ಇದೆ, ಜೇನ್ಕಲ್ ಬೆಟ್ಟದಲ್ಲಿ ಊಟ ಮಾಡ್ಕೊಂಬಂದು ಹಸ್ಬೆಂಡ್ ಎಲ್ಲ ಕೂತ್ಕೊಂಡಿದ್ರು ಇಲ್ಲೇ. ಇಲ್ಲಿ ನೋಡಿ ನಮ್ಮ ಕಾರ್ನ ಪಾರ್ಕ್ ಮಾಡಿದ್ವಲ್ಲಿ. ನಮ್ಮ ಅತ್ತೆ, ಪಾಪು, ನಮ್ಮ ನಮ್ಮ ಮಗ, ದೊಡ್ಡ ಮಗ, ನಮ್ಮ ಯಜಮಾನರು ಎಲ್ಲ ಕೂತಿದ್ರು. ನನ್ನ ಮೈದನ, ನಮ್ಮ ಅಜ್ಜಿ, ನಮ್ಮಮ್ಮ ಎಲ್ಲಾದರೂ ಹೋಗಿ ಮುಡಿ ಕೊಡಿಸಿದ್ರು. ಎಲ್ಲ ಒಬ್ರು ತಪ್ಪೊಬ್ಬರು ಊಟ ಮಾಡ್ಕೊಂಡು ಅವರೆಲ್ಲ ಬೆಟ್ಟ ಹತ್ತಿದ್ರಲ್ವ, ಅವರೆಲ್ಲ ಹೋದರು. ನಾವು ಮಾತ್ರ ಇಲ್ಲಿ ಕೂತ್ಕೊಂಡಿದ್ವು, ಇನ್ನೇನು ಹೊರಡೋಣ ಅಂತೇಳಿ. ಅದಾದಮೇಲೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟ್ವು. ನನ್ನ ಹಸ್ಬೆಂಡ್ ತುಂಬ ದಿವಸದಿಂದ ಹೇಳ್ತಾಯಿದ್ದೆ, ಯೂಟ್ಯೂಬ್ ಚಾನಲ್ಗೆ ನೀನು ಒಂದ್ಸಲಿ ನಾನು ಆಯ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು, ಪಾಪ ಹೇಳ್ದೆ ಅಂತ ಹೇಳ್ಬಿಟ್ಟು ಮಾಡ್ತಿದ್ರು. ಅದರಿಂದ ಬಂದ್ವು. ಬರೋಷ್ಟೊತ್ತಿಗೆ ಒಂದು ಪಾರ್ಸೆಲ್ ಬಂದಿತ್ತು. ನಾನು ಈಗ ಸದ್ಯದರಲ್ಲೇ ಒಂದು ದೇವಸ್ಥಾನಕ್ಕೆ ಅಂತ ಹೊರಟಿದ್ದೆ. ಎಲ್ಲ ಫಿಟ್ಟಿಂಗ್ಸ್ ಎಲ್ಲ ಡ್ರೆಸ್ದು ಪ್ರೆಗ್ನೆಂಟ್ ಟೈಮಲ್ಲಿ ಫಿಟ್ಟಿಂಗ್ಸ್ ಎಲ್ಲ ಹೋಗಿದ್ದೆ ಡ್ರೆಸ್ಗಳದ್ದು ಅಂತ ಹೇಳ್ಬಿಟ್ಟು. ಡ್ರೆಸ್ಗಳು ಯಾವುದೂ ನ್ಯೂ ಡ್ರೆಸ್ ಇರಲಿಲ್ಲ, ನ್ಯೂ ಕಲೆಕ್ಷನ್ಸ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ಮೀಶೋದಲ್ಲಿ ಆಫರ್ ಬಿಟ್ಟಿದ್ರು. ಜಸ್ಟ್ 350 ರುಪೀಸಿದ್ದು ಡ್ರೆಸ್ಸು ತುಂಬ ಚೆನ್ನಾಗಿತ್ತು. ನೋಡೋಣ ಅಂತ ಹೇಳ್ಬಿಟ್ಟು ಬುಕ್ ಮಾಡಿದೆ. ಬಂದಿತ್ತು ಇವತ್ತು. ನಾವು ಹೋಗಿ ಬರೋಷ್ಟೊತ್ತಿಗೆ ಬಂದುಬಿಟ್ಟಿತ್ತು. ಅದಕ್ಕೆ ಒಂದ್ಸರಿ ತೋರಿಸೋಣ ಅಂತ ಹೇಳ್ಬಿಟ್ಟು ನಿಮ್ಮ ಮುಂದೆನೇ ಅನ್ಬಾಕ್ಸ್ ಮಾಡಿದೆ. ಪರವಾಗಿಲ್ಲ, ಕ್ಲಾತ್ ಕಾಟನ್ನು. ವಾಶ್ ಮಾಡಿದ್ಮೇಲೆ ಹೇಗೆ ಬರುತ್ತೋ, ಕಲರ್ ಹೋಗುತ್ತೋ ಏನೋ ಗೊತ್ತಿಲ್ಲ, ನೋಡಬೇಕು. ಬಟ್ ನಾನು ಎಕ್ಸೆಲ್ ಬುಕ್ ಮಾಡಿದ್ದೆ. ಅದಾದಮೇಲೆ ಮಲ್ಕೊಳ್ಳೋಣ ಅಂತ ಬರೋ ಟೈಮಲ್ಲಿ ಹಸ್ಬೆಂಡ್ ಏನಂದ್ರು, ಒಂದು ವೀಡಿಯೋ ಶೂಟ್ ಮಾಡ್ಕೊಂಬಂದರು. ಅವ್ರ ಫ್ರೆಂಡು ಬಸ್ ತೊಗೊಂಬಂದಿದ್ರು, ಟೂರಿಸ್ಟ್ ಬಸ್ಸು. ಆ ಟೂರಿಸ್ಟ್ ಬಸ್ನ ಟ್ರಯಲ್ ನೋಡೋಕೆ ಹೋಗಿದ್ರು ಇವರೆಲ್ಲ. ತೊಗೊಂಬಂದಾಗಿದೆ, ಬಟ್ ಇವ್ರು ಸರಿ ಟ್ರಯಲ್ ನೋಡ್ತೀನಿ ಅಂತ ಹೇಳ್ಬಿಟ್ಟು ಟ್ರಯಲ್ ನೋಡಿದ್ರೆ 90ಲಿ ಇಟ್ಕೊಂಡು ಗಾಡಿನ ಹೊಡಿತಾ ಇದ್ದಾರೆ. 60, 40 ಹೋದರೆ ಎಷ್ಟು ಬರುತ್ತೆ, 60 ಹೋದರೆ ಎಷ್ಟು ಬರುತ್ತೆ, 80 ಹೋದ್ರೆ 100ಅಲ್ಲಿ ಹೋಗ್ತೀನಿ ಅಂತ ಹೇಳ್ಬಿಟ್ಟು 90ಲಿ ಗಾಡಿ ಓಡಿಸ್ಕೊಂಡು ಹೋಗಿದ್ದಾರೆ. ಇದು ಬಂದು ಬಾಣಾವರ ರೋಡು. ಅದರಲ್ಲಿ ಗಾಡಿನ ಟ್ರಯಲ್ ನೋಡೋಕ್ಕೆ ಅವರು ಅವ್ರ ಫ್ರೆಂಡ್ಸ್ ಎಲ್ಲರೂ ಹೋಗಿದ್ದಾರೆ. ಅದನ್ನೊಂದು ವೀಡಿಯೋ ಶೂಟ್ ಮಾಡ್ಕೊಂಬಂದರು. ಅವ್ರ ಫ್ರೆಂಡ್ಸ್ ವೀಡಿಯೋ ಮಾಡಿಕೊಟ್ಟಿದ್ರು. ಅದಕ್ಕೆ ನನಗೆ ಹೇಳ್ತಿದ್ರು, ಇದಕ್ಕೊಂದು ಸಾಂಗ್ ಸೆಟ್ ಮಾಡು ಅಂತ. ಅದಕ್ಕೆ ಸಾಂಗ್ ಸೆಟ್ ಮಾಡ್ತಾ ಕೂತಿದ್ದೆ. ಬೇಜಾರಾಗ್ತಿತ್ತಲ್ವ, ಅಲ್ಲಿಂದ ಟಯರ್ಡ್ ಆಯಿತು. ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಬಂದೆ. ಅಷ್ಟೊತ್ತಿಗೆ ಇವರು ಒಂದು ವೀಡಿಯೋ ಸೆಟ್ ಮಾಡಿಕೊಡು ಅಂತ ಕೊಟ್ಟರು. ಅವ್ರಿಗೆ ಒಂದು ವೀಡಿಯೋ ಸೆಟ್ ಮಾಡಿಕೊಟ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತು ಸಂಜೆ ಬಂದು ಸಂಜೆ ಅಡುಗೆ ಏನಾದರೂ ಮಾಡಬೇಕಲ್ವ ಅಂತೇಳ್ಬಿಟ್ಟು, ತುಂಬ ದಿನ ಆಗಿತ್ತು. ಅದೇ ಹುಷಾರಿಲ್ಲ ಅಂತೇಳ್ಬಿಟ್ಟು ಮಸಾಲೆ ಐಟಮ್ಸ್ ಎಲ್ಲ ಕಡಿಮೆ ಮಾಡಿದ್ವು. ಫೀವರ್ ಇದೆ ಅಂತೇಳ್ಬಿಟ್ಟು ಬೇಳೆ ರಸ, ಗಂಜಿ ಅಂಥದ್ದನ್ನೇ ಊಟ ಮಾಡ್ತೇನೆ. ಇದು ತುಂಬ ದಿನ ಆಗಿತ್ತು ಅಂತೇಳ್ಬಿಟ್ಟು, ಈ ಶ್ರಾವಣ ಬೇರೆ ಇರೋದ್ರಿಂದ ನಾನ್ ವೆಜ್ ಎಲ್ಲ ತಿನ್ನಲ್ಲ ಅಲ್ಲ, ಹಂಗಾಗಿ ಸರಿ ಅಂತೇಳ್ಬಿಟ್ಟು ಏನು ಮಾಡೋಣ ಅಂತ ಕೇಳಿದ್ದಕ್ಕೆ ಹೀರೆಕಾಯಿ ಮಸಾಲೆ ಅಂತ, ಹೀರೆಕಾಯಿ ಚಾಪ್ಸ್ ಅಂತ ಮಾಡ್ತೀವಿ. ಚಿಕನ್ ಚಾಪ್ಸ್ ಎಲ್ಲ ಹೇಗೆ ಮಾಡ್ತೀವಿ ಅದೇ ಥರ ಮಸಾಲೆ ಹಾಕ್ಬಿಟ್ಟು ಹೀರೆಕಾಯಿ ಚಾಪ್ಸ್ ಅಂತ ಹೇಳ್ಬಿಟ್ಟು ಮಾಡ್ತೀನಿ. ಅದು ಮನೇಲಿ ಆಲ್ಮೋಸ್ಟ್ ಮಗನಿಗೆ, ಹಸ್ಬೆಂಡ್ಗೆ, ನಮ್ಮ ಅತ್ತೆಗೆ, ಅವ್ರಿಗೆಲ್ಲರಿಗೂ ತುಂಬ ಇಷ್ಟ. ಇವತ್ತು ನಮ್ಮ ಅತ್ತೆನೂ ಕೇಳ್ತಿದ್ರು, ತುಂಬ ದಿನ ಆಯಿತು, ಚೆನ್ನಾಗಿರುತ್ತೆ, ಮಾಡ್ತೀಯಲ್ವ ಮಾಡು ಅಂತ ಹೇಳ್ಬಿಟ್ಟು. ಅದಾದಮೇಲೆ ಹೀರೆಕಾಯಿನೆಲ್ಲ ಕ್ಲೀನ್ ಮಾಡಿಕೊಂಡು ಈ ಸೈಜ್ನಲ್ಲಿ ಕಟ್ ಮಾಡಿಕೊಂಡು ಹೀರೆಕಾಯಿ ಚಾಪ್ಸ್ನ ಮಾಡೋಣ ಅಂತೇಳಿ. ಇದಕ್ಕೆ ಏನು ಹಾಕ್ಬೇಕಂದ್ರೆ ಖಾರಕ್ಕೆ ಏನಿಲ್ಲ, ಚಿಕನ್ ಸಾಂಬಾರೆಲ್ಲ ರೆಡಿ ಸಾಂಬಾರು ಮಾಡ್ತೀವಲ್ವ, ಏನು ತೆಂಗಿನಕಾಯಿ ತುರಿ, ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಈರುಳ್ಳಿ, ಒಂದೆರಡು ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಧನಿಯಾ ಪೌಡ್ರು ಮತ್ತು ಖಾರದ ಪುಡಿ, ಖಾರದ ಪುಡಿ ಏನಿರುತ್ತೆ ಅದನ್ನ ಹಾಕ್ಕೊಂಡು ಗ್ರೈಂಡ್ ಪೇಸ್ಟ್ ಮಾಡಿಕೊಂಡು ಕ್ಲೀನಾಗಿ ಸಣ್ಣಗೆ ಪೇಸ್ಟ್ ಮಾಡ್ಕೊಂಡಿರಬೇಕು. ಅದಾದಮೇಲೆ ಸ್ವಲ್ಪ ಎಣ್ಣೆ ಬಿಟ್ಬಿಟ್ಟು ಕ್ಲೀನಾಗಿ ಏನಿರುತ್ತೆ ಹೀರೆಕಾಯಿ ಸಿಪ್ಪೆಲ್ಲೂ ಕೂಡ ಚಟ್ನಿ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಆ್ಯಸ್ ಯೂಶ್ವಲ್ ನಾನು ಯಾವಾಗಲೂ ಮಾಡ್ತಿರ್ತೀನಿ, ಬಟ್ ಇವತ್ತೇನು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಹೆವಿ ತಿನ್ನೋಕ್ಕೂ ಆಗಲ್ಲಲ್ಲ, ಸದ್ಯಕ್ಕೆ ಇದು ಮಾತ್ರ ಮಾಡಿದ್ದೆ ಅಷ್ಟೇ.
ಅದಾದಮೇಲೆ ಎಣ್ಣೆ ಬಿಟ್ಕೊಂಡು ಏನು ನಾವು ಹೀರೆಕಾಯಿನ ಕಟ್ ಮಾಡಿ ಇಟ್ಕೊಂಡಿರ್ತೀವಿ ಆ ಹೀರೆಕಾಯಿನ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು. ನಾವು ಫ್ರೈ ಮಾಡಬೇಕಾದ್ರೇ ಸ್ವಲ್ಪ ಸಾಲ್ಟು ಮತ್ತು ಏನು ಉಪ್ಪು ಮತ್ತು ಅರಿಶಿನ ಪುಡಿ ಏನಿರುತ್ತೆ ಅದನ್ನು ಹಾಕ್ಕೊಂಡು ಕೂಡ ಫ್ರೈ ಮಾಡ್ಕೋಬೇಕು, ಚೆನ್ನಾಗಿರುತ್ತೆ. ಆವಾಗಲೇ ಹೀರೆಕಾಯಿಗೆ ಏನಿರುತ್ತೆ ಆ ಎಳೆ ಹೀರೆಕಾಯಿಗೆ ಚೆನ್ನಾಗಿ ಉಪ್ಪಿಟ್ಕೊಂಡಿರುತ್ತೆ. ಇವರು ತುಂಬ ಎಳೆ ಹೀರೆಕಾಯಿ ತೊಗೊಂಬಂದಿದ್ರು ಮಾರ್ಕೆಟಿಂದ. ಬಟ್ ಪರವಾಗಿರ್ಲಿಲ್ಲ, ಚೆನ್ನಾಗಿತ್ತು, ಬೇಗನೆ ಬೆಂದ್ಬಿಡ್ತು ಹೀರೆಕಾಯಿ. ಅದಾದಮೇಲೆ ಏನು ಮಸಾಲೆನ ನಾವು ರುಬ್ಬಿಟ್ಕೊಂಡಿರ್ತೀವಿ ಆ ಮಸಾಲೆನ ಹಾಕ್ಕೊಳ್ಳೋದು. ಆ ಮಸಾಲೆನ ಹಾಕ್ಕೊಂಡು ಒಂದು 10 to 15 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು. ಚೆನ್ನಾಗಿ ಕುದ್ರೆ ಅದು ರೆಡಿ ಆಗುತ್ತೆ ಗೊಜ್ಜು. ತುಂಬ ಟೇಸ್ಟಿಯಾಗಿರುತ್ತೆ. ಜಾಸ್ತಿ ನೀರು ಹಾಕ್ಕೋಬಾರ್ದು, ಏನು ಜಾರಲ್ಲಿರುತ್ತೋ ಅಷ್ಟನ್ನು ಹಾಕ್ಕೋಬೇಕು. ನೋಡಿ, ಕ್ಯಾಪ್ನ ಲಿಡ್ನ ಕ್ಲೋಸ್ ಮಾಡಿ ಮತ್ತೆ ಸ್ವಲ್ಪ ಹೊತ್ತು ಬಿಟ್ಟು ನೋಡಿದಾಗ ಫುಲ್ ಆಗಿರುತ್ತೆ. ಈ ಥರ ಏನು ನಾವು ಚಪಾತಿಗಾದರೆ ಚಪಾತಿಗೆ, ಇಡ್ಲಿ, ದೋಸೆ, ಆಲ್ಮೋಸ್ಟ್ ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಇದು ಪಲ್ಯ ಬಂದುಬಿಟ್ಟು ಮಿಕ್ಸೆಡ್ ಪಲ್ಯ ಬಂದು ಅಮ್ಮ ಮಾಡಿ ಕೊಟ್ಟು ಕಳಿಸಿದ್ರು. ಅಮ್ಮಂಗೆ ಹೇಳಿದ್ದೆ ಚಪಾತಿ ಕೊಟ್ಟು ಕಳಿಸು ಅಂತ. ಪಾಪ ನಮ್ಮಮ್ಮ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಚಪಾತಿ ಅವರೇ ಕೊಟ್ಟು ಕಳಿಸಿದ್ರು. ಏನು ಹೀರೆಕಾಯಿ ಪಲ್ಯಕ್ಕೆ ಸ್ವಲ್ಪ ರೈಸ್ ಕೂಡ ಮಾಡಿದ್ದೆ. ಹೀಗಿತ್ತು ನನ್ನ ಇವತ್ತಿನ ವ್ಲಾಗ್. ನಾಳೆ ಮತ್ತೊಂದು ಸ್ಪೆಷಲ್ ವಿಡಿಯೋ ಮತ್ತು ಸ್ಪೆಷಲ್ ವ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಬಾಯ್.